ನಮ್ಮ ಕರ್ನಾಟಕ ರಾಜ್ಯಕ್ಕೆ ನಾವು ಆಲ್ಮಟ್ಟಿ ಕೃಷ್ಣಾ ವಾಟರ್ 524.256 ಮೀಟರ್ ರೈಸ್ ಮಾಡಲಿಕ್ಕೆ ನಮಗೆಲ್ಲ ತರದ ಅನುಮತಿ ಕೊಟ್ಟಿತ್ತು. 524 ಮೀಟರ್ಸ್ ಈಗ 519.16 ಮೀಟರ್ಸ್ ಇದೆ. 524.256 ಮೀಟರ್ಸ್ ಅಲ್ಲಿವರೆಗೂ ಕೂಡ ರೈಸ್ ಮಾಡಲಿಕ್ಕೆ ನಮಗೆ ಅನುಮತಿ ಇತ್ತು. ಸೆಂಟ್ರಲ್ ಗೌರ್ಮೆಂಟ್ ಅದನ್ನ ನೋಟಿಫಿಕೇಶನ್ ಮಾಡಬೇಕಾಗಿತ್ತು. ನಾವು ನೋಟಿಫಿಕೇಶನ್ ಮಾಡೋ ವಿಚಾರದಲ್ಲಿ ನಾವು ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನ ಏರ್ತಾ ಇದ್ದೋ. 2000 ಸುಮಾರು 12 ವರ್ಷದಿಂದ ವಿ ಆರ್ ಬೀನ್ ಪ್ರೆಷರೈಸಿಂಗ್ ಅವರಿಗೆ ನೀವು ನೋಟಿಫಿಕೇಶನ್ ಮಾಡಿ. KWDT 3rd 30/12/2010 ತೀರ್ಮಾನ ಆಗಿತ್ತು. ಸೊ ಅದಕ್ಕೆ ಪರ್ಮಿಷನ್ ನಮಗೆ ಸಿಕ್ಕಿತ್ತು. 177 TMC ಇಂದ 330 TMC ವರೆಗೂ ಕೂಡ ಅವರು ನಮಗೆ ಪರ್ಮಿಷನ್ ಅನ್ನ ಕೊಟ್ಟಿದ್ರು. ಈ ಮಧ್ಯೆ ಕೋರ್ಟ್ಗೂ ಇದು ಕೆಲವರು ಸ್ಟೇಟ್ ಅವರು ಕೋರ್ಟ್ಗೆ ತೆಗೆದುಕೊಂಡು ಹೋದ್ರು. ಈ ಮಧ್ಯದಲ್ಲಿ ನಾನು ಆ ಕೇಂದ್ರದ ಮಂತ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ. ಅವರು ಮೋಸ್ಟ್ ಇಮಿಡಿಯೇಟ್ ಅರ್ಜೆಂಟ್ ಅಂತೇಳಿ 2 ಸತಿ ಮೀಟಿಂಗ್ ಆಫ್ ವಾಟರ್ ರಿಸೋರ್ಸಸ್ ಡಿಪಾರ್ಟ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ಸ್ಗೆ ಪಬ್ಲಿಕೇಶನ್ ಆಫ್ ಗೆಜೆಟ್ ನೋಟಿಫಿಕೇಶನ್ ಆಫ್ ಕೃಷ್ಣಾ ವಾಟರ್ ಡಿಸ್ಪ್ಯೂಟ್ ಟ್ರಿಬ್ಯುನಲ್ ಅವಾರ್ಡ್ 2 ಅಂಡರ್ ದಿ ಚೇರ್ಮನ್ಶಿಪ್ ಆಫ್ ಆನರಬಲ್ ಮಿನಿಸ್ಟರ್ ಅಂತೇಳಿ 18/1/7/26 ಕರೆದಿದ್ರು. 25 ಕರೆದಿದ್ರು. ಕರೆದದ್ನ ಇದ್ದಕ್ಕಿದ್ದಂಗೆ ಮಹಾರಾಷ್ಟ್ರ ಅವರು ಏನೋ ಅಬ್ಜೆಕ್ಷನ್ ಹಾಕಿದ್ದಾರೆ ಅಂತ ಇಂಟರ್ನಲ್ ಗೊತ್ತಾಯ್ತು, ಅಫಿಷಿಯಲ್ ಆಗಿ ನಮ್ಗೆ ಗೊತ್ತಿಲ್ಲ. ಸೊ ಅದಕ್ಕೆ ಪೋಸ್ಟ್ಪೋನ್ ಮಾಡಿದ್ರು. ತಿರ್ಗಾ 18 ಜೂನ್ 25ಕ್ಕೆ ಕರೆದ್ರು. ನಾನು ಹೋದೆ, ಡೆಲ್ಲಿಗೆ ಹೋದೆ, ನಾಳೆ ಮೀಟಿಂಗ್ ಇದೆ ಅಂತ. ಅಲ್ಲಿಗೆ ಹೋಗಿ ಲ್ಯಾಂಡ್ ಆಗೋಷ್ಟೊತ್ತಿಗೆ ನಾನು ಇವರಿಬ್ರು ಲ್ಯಾಂಡ್ ಆಗೋಷ್ಟೊತ್ತಿಗೆ ಇದು ಮೀಟಿಂಗ್ ಮುಂದೂಡಲಾಗಿದೆ ಅಂತೇಳಿ ನಮಗೆ ಮೆಸೇಜು ಬಂತು. ಸೊ ಇಲ್ಲಿವರೆಗೂ ಆ ಮೀಟಿಂಗ್ ಆಗಿಲ್ಲ. ಈ ಮಧ್ಯದಲ್ಲಿ ಇನ್ನೊಂದು 2ನೇ ಮೀಟಿಂಗು ಆಂಧ್ರ ಅವರು ಡಿಸ್ಪ್ಯೂಟ್ ಮಾಡಿದ್ದಾರೆ ಅನ್ನೋದು ಒಂದು ಬಂತು. 3ನೇದು ಈಗ ಲೇಟೆಸ್ಟ್ ಏನಾಗಿದೆ ಅಂತಂದ್ರೆ, ನಾವು ನಮ್ಮ ಸರ್ಕಾರ 16/9/2025 ಒಂದು ಕ್ಯಾಬಿನೆಟ್ ಮೀಟಿಂಗ್ ಕರೆದು, ಹಿಂದೆ ನಾವು ಏನು ಇದು ಬೆಳಗಾಂ ಅಧಿವೇಶನದಲ್ಲಿ MLAಗಳು ಮಾತಾಡಿದ್ರು, ಇಲ್ಲಿ ಮಂತ್ರಿಗಳು ಮಾತಾಡಿದ್ರು, ನಾವೆಲ್ಲ ಸೇರಿ UKP 3 ಫೇಸ್ಗೆ 1.33 ಲಕ್ಷ ಏಕರ್ನ ಒಂದ್ಸತಿ ನಾವು ಅಕ್ವಿಷನ್ ಮಾಡೋದು ಅಂತೇಳಿ ನಾವು ತೀರ್ಮಾನ ಮಾಡಿ, ಅದಕ್ಕೆ ಸುಮಾರು 70,000 ಕೋಟಿ ರೂಪಾಯಿ ಈ ಬಜೆಟ್ ಅಲ್ಲಿ ನಿಗದಿ ಮಾಡಿಕೊಳ್ಳಿಕ್ಕೆ 3 ಸ್ಟೇಜಸ್ ಅಲ್ಲಿ ಮಾಡಲಿಕ್ಕೆ ನಾವು ತೀರ್ಮಾನ ಮಾಡಿ ಆ ತೀರ್ಮಾನವನ್ನ ತೆಗೆದುಕೊಂಡು, ಸೊ ಎಲ್ಲ ಪಾರ್ಟಿಯವರು ಎಲ್ಲ ರೈತರು ಕೂಡ ಎಲ್ಲ ಸಮ್ಮತದಿಂದ ಕನ್ಸೆಂಟ್ ಅಕ್ವಿಷನ್ ಅಂತ ಮಾಡಿ ಸುಮಾರು ಒಂದು 40,000 ಕೇಸಸ್ ಇತ್ತು. ಅವ್ರಿಗೆಲ್ಲ ಒಂದು ಆಪರ್ಚುನಿಟಿ ಕೊಟ್ಟು ನೀವು ವಿಡ್ರಾ ಮಾಡ್ಕೊಳಕ್ ಹೋಗಿ ಇದೆಲ್ಲ ಸುಮ್ಮನೆ ಆಗದೆ ಹೋದ ವಿಚಾರ ಅಂತೇಳಿ ನಾವು ಅವ್ರಿಗೆ 35 ಲಕ್ಷ 40 ಲಕ್ಷ ರೂಪಾಯಿ ವಿ ಜಸ್ಟ್ ರೈಸ್ ಮಾಡಿ ಅವ್ರಿಗೆಲ್ಲ ಒಪ್ಕೊಂಡು, ಆಮೇಲೆ ಚಾನಲ್ ಎಲ್ಲಿ ಹೋಯ್ತು ಅಲ್ಲಿ ಒಂದು ರೇಟ್ ಫಿಕ್ಸ್ ಮಾಡಿ ನಾವು ತೀರ್ಮಾನವನ್ನು ಮಾಡಿದ್ದು. ಎಲ್ಲರೂ ಕೂಡ ಸಮ್ಮತದಿಂದ ಪ್ರಾರಂಭ ಆಗಿ ಹಣ ಬಿಡುಗಡೆ ಮಾಡಲಿಕ್ಕೆ ನಾವು ಹೊರಟಿದ್ದೇವೆ. ಈ ಮಧ್ಯದಲ್ಲಿ ಆಂಧ್ರ ಪ್ರದೇಶ್ ಗೌರ್ಮೆಂಟು ಅವರು ನಮ್ಮ ಸೆಂಟ್ರಲ್ ಗೌರ್ಮೆಂಟ್ಗೆ ಸೆಕ್ರೆಟರಿ ಆಫ್ ವಾಟರ್ ರಿಸೋರ್ಸಸ್ ಡಿಪಾರ್ಟ್ಮೆಂಟ್ಗೆ ಈ ರೀತಿ ತೀರ್ಮಾನ ತೆಗೆದುಕೊಂಡಿದ್ದಾರೆ. ಇದು ಇನ್ನ ಸುಪ್ರೀಂ ಕೋರ್ಟಲ್ಲಿ ಕಾಂಪ್ಲೇನ್ಸ್ ಆಗಬೇಕು. ಇದನ್ನ ಅಕ್ವಿಷನ್ನೇ ಮಾಡಬಾರ್ದು. ಈ ಅಕ್ವಿಷನ್ ಮಾಡಿಬಿಟ್ಟು ಈಗಾಗಲೇ ಕೆಲಸ ಪ್ರಾರಂಭ ಮಾಡೋಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಅಂತೇಳಿ ಅವ್ರಿಗೆ ಒಂದು ಡೀಟೇಲ್ ಆಗಿ ಬರೆದು ಒಂದು ಪತ್ರವನ್ನು ಅವರು ಬರೆದಿದ್ದಾರೆ. ಸುಮಾರು ಹಿಂದೆನೆ ಅವರು ಬರೆದಿದ್ದಾರೆ. ಬರೆದಿದ ಮೇಲೆ ನಮಗೆ ಸೆಂಟ್ರಲ್ ಗೌರ್ಮೆಂಟ್ ಅವರು ನಿಮ್ದು ಏನು ರಿಯಾಕ್ಷನ್ ಅಂತೇಳಿ ನನಗೆ ಈ ತಿಂಗಳು ಅವರು ನನಗೆ ಲೆಟ್ರ್ ಕೂಡ ನನಗೆ ಕಳಿಸ್ಕೊಟ್ಟಿದ್ದಾರೆ. ಸೊ ಅದನ್ನೆಲ್ಲ ನಾನು ಎಕ್ಸಾಮಿನ್ ಮಾಡಿದ್ದೀನಿ. ಅವರೆಲ್ಲ ಕಂಪ್ಲೀಟ್ ಏನೇನು ನಡೆದಿದೆ ಅದು ಕೂಡ ತಿಳಿಸಿದ್ದಾರೆ ಅವರು. ತೆಲಂಗಾಣ ಸ್ಟ್ಯಾಂಡ್ ಏನಿದೆ,
ಅವರು ಹೈಟ್ ಮಾಡೋದ್ರಲ್ಲಿ ಅವರಿಬ್ಬರು ಸೇರಿ ಮಹಾರಾಷ್ಟ್ರ ಸ್ಟ್ಯಾಂಡ್ ಏನಿದೆ ಅನ್ನೋದೆಲ್ಲ ಕೂಡ ಅವರು ತಿಳಿಸಿದ್ದಾರೆ. ಸೊ ನಾನು ಹೇಳ್ತಾ ಇರೋದು ಇದು, ನಾವು ನಮ್ಮ ರಾಜ್ಯದಲ್ಲಿ ನಮ್ಮ ಲ್ಯಾಂಡ್ ಅಕ್ವಿಷನ್ ಕಾಸ್ಟ್ ಮುಂದಕ್ಕೆ ಜಾಸ್ತಿ ಆಗ್ತಿದೆ ಅಂತೇಳಿ ನಾವು ಅಕ್ವಿಷನ್ ಪ್ರೊಸೆಸ್ನ ನಮ್ಮ ಕಷ್ಟನೋ ಸುಖನೋ ಸಾಲ ತಗೊಳ್ತೀವೋ ಏನು ಮಾಡ್ತೀವೋ ರೈತರಿಗೆ ಕೊಟ್ಬಿಟ್ಟು ನಾವು ಲಿಟಿಗೇಷನ್ ಕಡಿಮೆ ಮಾಡ್ಕೋಬೇಕು ಅಂತ ತಮಗೆಲ್ಲ ಗೊತ್ತಿದೆ. ಕೆಲವರೆಲ್ಲ ರೈತರುಗಳು ಅದಕ್ಕೆಲ್ಲ ರೇಟು ನಮಗೆ ಸಾಲೋದಿಲ್ಲ ಅಂತೇಳಿ, ಬೊಮ್ಮಾಯಿ ಗೌರ್ಮೆಂಟಲ್ಲೂ ಕೂಡ ಆಗೋದಿಲ್ಲ ಅಂತೇಳಿ, ನಮಗೆ ಕನ್ಸೆಂಟ್ ಒಪ್ಪಿಗೆ ಇಲ್ಲ ಅಂತೇಳಿ, ಲ್ಯಾಂಡ್ ಅಕ್ವಿಷನ್ ಕಡಿಮೆ ಅಂತೇಳಿ 8 ಲಕ್ಷ 9 ಲಕ್ಷ ಇದ್ದವರೆಲ್ಲ 1 ಕೋಟಿ 2 ಕೋಟಿ 3 ಕೋಟಿ 5 ಕೋಟಿ 10 ಕೋಟಿ ಎಲ್ಲ ಕೂಡ ಕೋರ್ಟಲ್ಲಿ ಅವಾರ್ಡ್ ಮಾಡಿಸ್ಕೊಂಡು ಬಂದಿದ್ದಾರೆ. ಆಮೇಲೆ ನಮಗೇನೋ ದೇವ್ರ ದೊಡ್ಡವನು ನಮ್ಮ ರಾಜ್ಯಕ್ಕೆ ಹಿತಕ್ಕೆ ಸುಂದರೇಶನ್ ಅವರು ಕೋರ್ಟಲ್ಲಿ ಇತ್ತು, ಅವರೊಂದು ಜಜ್ಮೆಂಟ್ ಕೊಟ್ಟರು, ಲಿಮಿಟೇಷನ್ ಆರ್ಡರ್ನ ಅವರು ಇಂಥ ಸಂದರ್ಭದಲ್ಲಿ ನೀವು ಟೈಮ್ ಲೈನ್ ಮಾಡೋಕ್ಕಾಗಲ್ಲ ಲಿಮಿಟೇಷನಲ್ಲಿ ಅಂತೇಳಿ ತಿರ್ಗಾ ಇಲ್ಲಿ ಹೈಕೋರ್ಟಲ್ಲಿ ಆಗಿದ್ದ ಜಡ್ಜ್ಮೆಂಟ್ನ ಸುಪ್ರೀಂ ಕೋರ್ಟಲ್ಲಿ ತೆಗೆದುಕೊಂಡು ನಿಮ್ಗೆ ಇನ್ನೊಂದು ಆಪರ್ಚುನಿಟಿ ಕೊಡ್ತೀವಿ ಅಂತೇಳಿ ನಮಗೆ ವಾಪಸ್ಸು ಕಳಿಸ್ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಬಟ್ ಈಗ ನಮಗೆ ಆಂಧ್ರ ಗೌರ್ಮೆಂಟು ಇವತ್ತು ನಮಗೆ ಇದನ್ನು ಮಾಡಬಾರ್ದು ಅನ್ನೋದು ಸೆಂಟ್ರಲ್ ಗೌರ್ಮೆಂಟ್ಗೆ ಅವರು ಭಾಳ ಕಡಾಖಂಡಿತವಾಗಿ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ನೀವು ಯಾವ ಕಾರಣಕ್ಕೂ ಅಪ್ರೂವಲ್ ಮಾಡಬಾರ್ದು, ಗೆಜೆಟ್ನ ಮಾಡಬಾರ್ದು. ಯು ಶುಡ್ ರಿಫೈನ್ ಫ್ರಮ್ ಇಶ್ಯೂಯಿಂಗ್ ಎನಿ ಅಪ್ರೂವಲ್ ಆಫ್ ಗೆಜೆಟ್ ಫಾರ್ ರೈಸಿಂಗ್ ದಿ ಡ್ಯಾಮ್ ಅಪ್ ಟು ಬಿಯಾಂಡ್ 5.519 ಮೀಟರ್ಸ್ ಅಂತೇಳಿ ಮಾಡ್ತಾ ಇದ್ದಾರೆ. ನನಗೆ ಅರ್ಥ ಆಗ್ತಾ ಇಲ್ಲ, ವೈ ಚಂದ್ರಬಾಬು ನಾಯ್ಡು ಈಸ್ ಎ ವೆರಿ ಸೀನಿಯರ್ ಪಾಲಿಟಿಷಿಯನು, ಅವ್ರು ಭಾಳ ಅನುಭವಿ ರಾಜಕಾರಣಿ, ಅವ್ರಿಗೆಲ್ಲ ಗೊತ್ತಿದೆ. ನಮ್ಮ ತುಂಗಭದ್ರಾಗೂ ಅವ್ರು ಬಂದು ಮಾತುಕತೆಗೆ ಯಾವುದಕ್ಕೂ ಅವರು ಬರ್ತಾ ಇಲ್ಲ. ಯಾಕೆಂದ್ರೆ ನಾವು ಅಲ್ಲೂ ಕೂಡ ಈ 30 TMC ಏನು ನಮಗೆ ವೇಸ್ಟ್ ಆಗ್ತಾ ಇದೆ, ಅದಕ್ಕೆ ಏನಾದ್ರು ನಾವು ಒಂದು ಆಲ್ಟರ್ನೇಟಿವ್ ಮಾಡ್ಕೋಬೇಕು ಅಂತ ಅಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಇಲ್ಲಿ ಅವ್ರಿಗೆ ಶೇರ್ ಏನು ಬೇಕೋ ಅವ್ರಿಗೆ ಹೋಗ್ತಾ ಇದೆ, ನಮ್ಗೇನು ಅದರಲ್ಲಿ ಏನು ತಗರಾಲಿಲ್ಲ. ಈಗ ಆಗಿರೋಂಥ ಡಿಸಿಷನ್ನು ಸೊ ಸೆಂಟ್ರಲ್ ಗೌರ್ಮೆಂಟ್ ಮೇಲೆ ಈ ರೀತಿ ಅವರು ಒತ್ತಡವನ್ನು ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ನಾವು ನಮ್ದೇನು ಡೀಟೇಲು ತಿಳಿಸ್ತಾ ಇದ್ದೀನಿ. ಸೊ ಇಲ್ಲಿ ಮೇಜರ್ ನಂದೊಂದು ಅಪೀಲ್ ಏನಂತ ಅಂದರೆ ಟು ಆಲ್ ದಿ ಪಾರ್ಲಿಮೆಂಟ್ ಮೆಂಬರ್ಸ್ ಆಫ್ ಕರ್ನಾಟಕ. ಈಗ 10ನೇ ತಾರೀಕಿಂದ ಪಾರ್ಲಿಮೆಂಟ್ ರೈಸ್ ಆಗ್ತದೆ. ನಾನು ಈ ಪೇಪರ್ಸ್ ಎಲ್ಲ ಅವ್ರಿಗೆ ಕಳಿಸ್ಕೊಡ್ತೀನಿ, ಎಲ್ಲ ಪಾರ್ಲಿಮೆಂಟ್ ಮೆಂಬರ್ಸ್ಗೆಲ್ಲ ನಾನು ಕಳಿಸ್ಕೊಡ್ತೀನಿ. ಸೊ ನೀವು ಎಲ್ಲ ಪ್ರೈಮ್ ಮಿನಿಸ್ಟರ್ ಮೇಲೆ, ಜಲಶಕ್ತಿ ಮಂತ್ರಿ ಮೇಲೆ ನಾವು ಪ್ರೆಷರ್ ಬಿಲ್ಡಪ್ ಮಾಡಲೇಬೇಕು. ನಾವು ಇಡೀ ರಾಜ್ಯ ಎಲ್ಲ ರೈತಂತೀನಿ ನಾಯಕರುಗಳು, ಜನಪ್ರತಿಗಳು, ಸಂಸತ್ ಸದಸ್ಯರು ಒಗ್ಗಟ್ಟಿನಿಂದ ಈ ರಾಜ್ಯದ ಹಿತವನ್ನು ಕಾಪಾಡಲೇಬೇಕು. ಏನು ನಮಗೆ 524 ಮೀಟ್ರು ಏನು ನಾವು ಮಾಡಬೇಕು ಮತ್ತು KWDT 2 ಅವಾರ್ಡ್ ಏನಿದೆ ಆ ಅವಾರ್ಡ್ಗೆ ಈ ಒಂದು ಮಾಡಲೇಬೇಕು. ಇದಕ್ಕೆ ನೀವು ಬೆಂಬಲವಾಗಿ ನಿಂತ್ಕೊಂಡು ರಾಜ್ಯದ ಹಿತ ಕಾಪಾಡಬೇಕು ಅಂಥೇಳಿ ನಾನು ಎಲ್ಲ MP ಗಳು ಕೂಡ ನಾನು ಈ ಡೀಟೇಲ್ಸ್ ಏನೇನಿದೆ ದಾಖಲೆಗಳ ಸಮೇತ ಅವ್ರಿಗೆ ನಾನು ಕಳಿಸ್ಕೊಡ್ತಾ ಇದ್ದೀನಿ. ಸೊ ಈ ಹಿನ್ನೆಲೆಯಲ್ಲಿ ನಮ್ಮ ರಾಜ್ಯದ ಹಿತಕ್ಕೆ ಭಾಳ ನಾವೇನಾದ್ರು ಸುಮ್ಮನೆ ಕೂತ್ಕೊಂಡ್ರೆ ನಮಗೆ ಭಾಳ ಧಕ್ಕೆ ಆಗ್ತದೆ. ನಾವು ದೊಡ್ಡ ಡಿಸಿಷನ್ ತೊಗೊಂಡು ಇಷ್ಟು 70,000 ಕೋಟಿ ರೂಪಾಯಿ ಒಳಗಡೆ ಅಟ್ಲೀಸ್ಟ್ ಏನಾದ್ರು ಮಾಡಿ ಇದನ್ನು ಇಷ್ಟೇ ಕಷ್ಟದಲ್ಲಿ ವರ್ಷಕ್ಕೆ ಒಂದು 15ರಿಂದ 17-18 ಕೋಟಿ ರೂಪಾಯಿ ಒಂದು 3 ಫೇಸಲ್ಲಿ ಇಟ್ಬಿಟ್ಟು 1,000 ಕೋಟಿ ಇಟ್ಬಿಟ್ಟು ಒಂದು 20,000 ಆಗ್ಬೋದು ಮಾಡಿ 3 ಫೇಸಲ್ಲಿ ನಮ್ಮ ಅಕ್ವಿಷನ್ ಮುಗಿಸ್ಬಿಡೋಣ ಅಂತೇಳಿ ಕನ್ಸೆಂಟ್ ಅಕ್ವಿಷನ್ನು ತೀರ್ಮಾನ ಮಾಡಿದ್ದೀವಿ. ಸೊ ಇದಕ್ಕೆ ಅಡ್ಡ ಬರ್ತಾ ಇದ್ದಾರೆ. ಸೊ ಅದಕ್ಕೆ ಮುಂಚಿತವಾಗಿ ನಾವು ಇಲ್ಲಿಗೆ ಅವ್ರಿಗೆ ರಿಪ್ಲೈ ಕಳಿಸ್ಕೊಡ್ತೀನಿ. ಆ ಕಾಪಿನೂ ಕೂಡ ನಮ್ಮೆಲ್ಲ MP ಗಳಿಗೆ ಕೊಡ್ತೀನಿ. ಸೊ ಎಲ್ಲ 10ನೇ ತಾರೀಕು ಆದಮೇಲೆ ಅವರೇ ಡೇಟ್ ತೆಗೆದುಕೊಳ್ಳಿ. ನಾನು ಬೇರೆ ಕೆಲವು ಮಿನಿಸ್ಟರ್ಸ್ಗೂ ಕೂಡ ನಾನು ಈ ಗಮನನ ಸೆಳೆದಿದ್ದೇನೆ ಈಗಾಗಲೇ. ಸೊ ಈ ವಿಚಾರದಲ್ಲಿ ನಿಮ್ಮ ಸಹಕಾರ ಕೂಡ ಭಾಳ ಅವಶ್ಯಕತೆ ಇದೆ, MP ಗಳ ಸಹಕಾರ ಕೂಡ ಭಾಳ ಅವಶ್ಯಕತೆ ಇದೆ. ಕೇಂದ್ರ ಸರ್ಕಾರ ಇದಕ್ಕೆ ಮಧ್ಯಪ್ರವೇಶ ಮಾಡಿ ಕಾನೂನು ಏನಾಗಿದೆ, ನಮಗೇನು ಎಷ್ಟು ನೀರು ನಮಗೆ ಕೊಡಬೇಕು ಅಂತ ಆದೇಶ ಆಗಿದೆ, ಆ ಆದೇಶದ ಪ್ರಕಾರ ನಡ್ಕೊಳ್ಬೇಕು ಅಂತೇಳಿ ನಾನು ಸೆಂಟ್ರಲ್ ಗೌರ್ಮೆಂಟ್ಗೆ ಅಪೀಲ್ ಮಾಡ್ತಾ ಇದ್ದೀನಿ. ಮತ್ತು ನೀವು ಆಂಧ್ರ ಅವರಾಗಲಿ ಮಹಾರಾಷ್ಟ್ರ ಅವರಾಗಲಿ ಈ ನಮ್ಮ ಇದಕ್ಕೆ ಯಾವ ಕಾರಣಕ್ಕೂ ನೀವು ಮಧ್ಯ ಪ್ರವೇಶ ಮಾಡಬಾರ್ದು. ಇದು ನಿಮಗೂ ಕೂಡ ಒಳ್ಳೇದಲ್ಲ ಅನ್ನೋದು ಕೂಡ ಅವ್ರಿಗೂ ಕೂಡ ನಾನು ಮನವಿ ಮಾಡಲಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಕನ್ಸರ್ಟ್ ನೋಟಿಫಿಕೇಶನ್ ಮಾಡಿದ್ದೀವಿ, ಗೆಜೆಟೇ ಮಾಡಿಬಿಟ್ಟಿದ್ದೀವಿ. ಕ್ಯಾಬಿನೆಟ್ ಅಪ್ರೂವಲ್ ಆಗಿದೆ, ಗೆಜೆಟ್ ಆಗಿದೆ.
ಈ ಬಜೆಟಲ್ಲೂ ಸ್ವಲ್ಪ ಹಣ ಇಡಲಿಕ್ಕೆ ನಾವು ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಸರ್ ನಿಮ್ಗೆ ಅಕ್ವಿಸಿಷನ್ಗೆ ಇದರಿಂದ ಸಮಸ್ಯೆ ಅಂದ್ರೆ ಅಕ್ವಿಸಿಷನ್ ನಾವು ಮಾಡ್ಬೋದಲ್ಲ ಸರ್? ಬಿಫೋರ್ ನಾಳೆ ಬೆಳಗ್ಗೆ ಸೆಂಟ್ರಲ್ ಗೌರ್ಮೆಂಟು ನಮ್ಗೇನಾದ್ರು ಪತ್ರ ಹಿಂಗೆ ಏನಾದ್ರು ಮಾಡಬಾರ್ದು ಅಂತ ಅವ್ರು ಏನಾದ್ರು ಮಾಡೋಕ್ಕಿಂತ ಮುಂಚಿತವಾಗಿ ಮುಂಜಾಗ್ರತೆಗೆ ನಾವೀಗ ರಿಪ್ಲೈ ಮಾಡ್ತಾ ಇದ್ವಿ. ನಾಳೆ ಬೆಳಿಗ್ಗೆ ಅವರೊಂದು ಲೆಟರ್ ಕೊಟ್ಟರು, ತಿರ್ಗಿ ಅದನ್ನ ಎತ್ಕೊಂಡು ಕೋರ್ಟ್ಗೆ ಇಟ್ಕೊಂಡು ಹೋಗ್ತಾರೆ. ಅವರು ಕೊಟ್ಟಿರುವಂತ ಅಬ್ಜೆಕ್ಷನ್ ಫೈಲ್ ಮಾಡೋದಕ್ಕೆ ನಮಗೆ ಕೇಳಿದ್ದಾರೆ. ಅವರು ಇಶ್ಯೂಸ್ ರಿಲೇಟಿಂಗ್ ಟು ದಿ ರೈಸಿಂಗ್ ಆಫ್ ಹೈಟ್ ಬೈ ಆಲ್ಮಟ್ಟಿ ಡ್ಯಾಮ್ ಅಂತ ಹೇಳಿ ಒಂದು ಲೆಟರ್ ಕೂಡ ನನಗೆ ರೀಸೆಂಟ್ ಆಗಿ ಬರೆದಿದ್ದಾರೆ ಅವರು. ನಾವು ಅದಕ್ಕೆ ರಿಪ್ಲೈ ಮಾಡ್ತಾ ಇದೀವಿ. ಐ ಹ್ಯಾವ್ ಬೀನ್ ಡೈರೆಕ್ಟೆಡ್ ಟು ಫಾರ್ವರ್ಡ್ ಹಿಯರ್ ವಿತ್ ಎ ಕಾಪಿ ಆಫ್ ಸೆಡ್ ಲೆಟರ್ ಅಂತ ಅಂದ್ಬಿಟ್ಟು ನೀವು ಏನು ಇದ್ರ ಬಗ್ಗೆ ನಿಮ್ಮ ಆಕ್ಷನ್ ಏನು ಇದೆ ಅಂತ ಅಂದ್ಬಿಟ್ಟು ನೀವು ತಿಳಿಸಿ ಅಂತ ಹೇಳಿದ್ದಾರೆ. ನಾವು ಅದಕ್ಕೆ ವಿತ್ ಎಲ್ಲ ಡೀಟೇಲು ನಮ್ಮ ಕಾನೂನಲ್ಲಿ ಚೌಕಟ್ಟಲ್ಲಿ ಏನಿದೆ ಅದನ್ನೆಲ್ಲ ನಾವು ಬರಿತಾ ಇದೀವಿ. ನಮ್ಮ ಲೀವ್ ಕಿಲ್ ಎಕ್ಸ್ಪರ್ಟ್ಸ್ ಎಲ್ಲ ನಾವೆಲ್ಲ ಇದ್ರ ಬಗ್ಗೆ ತಂದಿದ್ದೀವಿ ನಾವು. ಸೊ ಇದಕ್ಕೆ ಬರಿತಾ ಇದೀವಿ. ಈ ಸರ್ಕಾರ ಈಗ ಬರಿತಾ ಇದ್ದಾರೆ. ನಮ್ಮ ACS ಈಸ್ ರೈಟಿಂಗ್ ಟು ದಟ್. ಸೊ ಇದಕ್ಕೆ ಇವ್ರ ಮಧ್ಯ ಮಹಾರಾಷ್ಟ್ರ ಅವರು ರಾಜಕೀಯದಲ್ಲೂ ರಾಜಕಾರಣ ಮಾಡಲಿಕ್ಕೆ ಪ್ರಯತ್ನ. ಈಗೇನು ಅವ್ರಿಗೇನು ಹೊಸದಾಗಿ ಏನಿಲ್ಲ, ಅವಾರ್ಡ್ ಆಗೋಗ್ಬಿಟ್ಟಿದೆ. ಅವಾರ್ಡ್ ಆಗಿರೋದನ್ನ ಇವತ್ತು ಇಂಪ್ಲಿಮೆಂಟ್ ಮಾಡೋಕ್ಕೆ ನಮ್ಮ ಕೈಯಲ್ಲಿ ನಾವು ಬಿಡ್ತಾ ಇಲ್ಲ. ಒಂದು ಅವಾರ್ಡ್ ಅಂದರೆ ಇದು ನೋಟಿಫಿಕೇಶನ್ ಮಾಡಬೇಕು ತೀರ್ಪನ್ನ. ಎರಡನೇದು ನಮ್ಮ ಜಾಗದಲ್ಲಿ ನಾವು ತಗೋತಾ ಇದ್ದೀವಿ. ನಾವೇನು ಅವ್ರು ಹೋಗಿ ಮಹಾರಾಷ್ಟ್ರಲ್ಲೇ ಆಗಲಿ ಇದ್ರಲ್ಲಿ ಹೋಗಿ ಲ್ಯಾಂಡ್ ಅಕ್ವಿಷನ್ ಏನು ನಾವೇನು ಮಾಡ್ತಾ ಇಲ್ಲ, ಕೇಳ್ತಾ ಇಲ್ಲ. ಅದಕ್ಕೆ ನಾವು ಇವತ್ತು ಅಡ್ಡ ಬರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಮೂರು ಸ್ಟೇಟ್ ಒಟ್ಟಾಗಿ ಇದು ಮಾಡ್ತಾ ಇದ್ದಾರೆ ಸರ್. ಯಾಕಂದ್ರೆ ಆಂಧ್ರದವ್ರು ಬರ್ತಿದ್ದಾರೆ, ಮಹಾರಾಷ್ಟ್ರ ಅಬ್ಜೆಕ್ಷನ್, ತೆಲಂಗಾಣದ್ದು ಮೂರು ಜನದ್ದು ಇದೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.